ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇವತ್ತು ನಾವು ನಿಮಗೋಸ್ಕರ ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ ವಿಡಿಯೋದಲ್ಲಿ ವಿವಿಧ ಶಾರ್ಟ್ ಕಟ್ಗಳು ಮತ್ತು ಅದರ ಉಪಯುಕ್ತತೆಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಬನ್ನಿ, ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ಕಂಪ್ಯೂಟರ್ ಅವೇರ್ನೆಸ್ ಎ ಟು ಝೆಡ್ ಕೀಬೋರ್ಡ್ ಶಾರ್ಟ್ ಕಟ್ಸ್ ಈ ಒಂದು ವಿಡಿಯೋಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಮೊದಲ ಶಾರ್ಟ್ ಕಟ್ ಕೀ ಕಂಟ್ರೋಲ್ ಎ. ಏನ್ ಮಾಡುತ್ತೆ ಈ ಕಂಟ್ರೋಲ್ ಎ? ಇಲ್ಲಿ ಸೆಲೆಕ್ಟ್ ಆಲ್ ಅನ್ನೋದ್ರ ಬದಲು ಕಂಟ್ರೋಲ್ ಎ ಅಂತ ನಾವು ಮಾಡಬಹುದು. ಯಾವುದೇ ಒಂದು ಡಾಕ್ಯುಮೆಂಟ್, ಸ್ಪ್ರೆಡ್ಶೀಟ್ ಅಥವಾ ಯಾವುದೇ ಒಂದು ವೆಬ್ ಪೇಜ್ ನೀವು ಓಪನ್ ಮಾಡಿ ಇಟ್ಕೊಂಡಿದ್ರೆ ಅದರಲ್ಲಿರುವಂಥ ಎಲ್ಲ ಕಂಟೆಂಟ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಕಾಪಿ ಮಾಡಕ್ ಮುಂಚೆ ಅಥವಾ ಅಲ್ಲಿರುವಂಥ ಡೀಟೇಲ್ನ ಕಟ್ ಮಾಡೋಕ್ಕೆ ಮುಂಚೆ. ಹಾಗಾಗಿ ಈ ಒಂದು ಸೆಲೆಕ್ಷನ್ಗೋಸ್ಕರ ನಾವು ಈ ಕಂಟ್ರೋಲ್ ಎ ನ ಉಪಯೋಗಿಸ್ತೀವಿ. ಕಂಟ್ರೋಲ್ ಎ ಸೆಲೆಕ್ಟ್ ಆಲ್. ಅಲ್ಲಿರೋಂಥ ಟೆಕ್ಸ್ಟು, ಇಮೇಜು, ಟೇಬಲ್ಲು, ಚಾರ್ಟ್ ಮತ್ತು ಏನೇನು ಐಟಮ್ಗಳು ನಮ್ಮ ಕಣ್ಣು ಮುಂದೆ ವೆಬ್ ಪೇಜಲ್ಲಿ ಅಥವಾ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಕಾಣಿಸ್ತಾ ಇದೆ ಅದೆಲ್ಲವೂ ಸಹ ಇದರಲ್ಲಿ ಸೆಲೆಕ್ಷನ್ ಆಗುತ್ತೆ. ಹಾಗಾಗಿ ಕಂಟ್ರೋಲ್ ಎ ಅನ್ನೋದು ಸೆಲೆಕ್ಷನ್ ಆಲ್. ನಿಮ್ಗೆ ಇಲ್ಲಿ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ. ಈ ಉದಾಹರಣೆ ಗಮನಿಸಿ ನೋಡಿ. ಇಲ್ಲಿ ಒಂದು ಟೆಕ್ಸ್ಟ್ ಇದೆ. ಆ ಟೆಕ್ಸ್ಟ್ಗೆ ನೀವು ಕಂಟ್ರೋಲ್ ಎ ಅಂತ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಕೊಟ್ಟ ತಕ್ಷಣ ಆ ಸೆಲೆಕ್ಟೆಡ್ ಟೆಕ್ಸ್ಟ್ ಕಲರ್ ಚೇಂಜ್ ಆಗಿರುತ್ತೆ. ಅದು ಡಿಫಾಲ್ಟ್ ಆಗಿ ಬ್ಲೂ ಟೈಪ್ ಇರುತ್ತೆ. ನೀವು ಯಾವ ಕಲರ್ ಬೇಕಾದ್ರೂ ಅದಕ್ಕೆ ನಂತರ ಹಾಕೋಬಹುದು. ಹಾಗಾದ್ರೆ ಸೆಲೆಕ್ಟ್ ಆಲ್ ಮಾಡಿದ ತಕ್ಷಣ ಮುಂದೆ ಏನ್ ಮಾಡಬೇಕು ಅದು ನಿಮಗ್ ಬಿಟ್ಟಿದ್ದು. ನೀವು ಕಂಟ್ರೋಲ್ ಎ ಮಾಡಿ ಅದನ್ನ ಕಾಪಿ ಮಾಡ್ತೀರಾ, ಇಲ್ಲ ಡಿಲೀಟ್ ಮಾಡ್ತೀರಾ, ಅದಕ್ಕೆ ಫಾರ್ಮ್ಯಾಟಿಂಗ್ ಹಾಕ್ತೀರಾ, ಅದೆಲ್ಲವೂ ಯೂಸರ್ಗೆ ಬಿಟ್ಟಿದ್ದು. ಹಾಗಾಗಿ ಸ್ನೇಹಿತರೆ, ನೀವು ಒಂದು ವೆಬ್ ಪೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಕಂಟ್ರೋಲ್ ಎ ಅಂತ ಹೊಡೆದ ತಕ್ಷಣ ಏನಾಗುತ್ತೆ, ಸೆಲೆಕ್ಟ್ ಆಲ್, ವೆಬ್ ಪೇಜ್ ಅಲ್ಲಿ ಇರುವಂತಹ ಎಲ್ಲ ಇನ್ಫಾರ್ಮೇಶನ್ ಸಹ ಸೆಲೆಕ್ಟ್ ಆಗ್ಬಿಡುತ್ತೆ. ಈಗ ಈ ಇನ್ಫಾರ್ಮೇಶನ್ ಸೆಲೆಕ್ಟ್ ಆದ ನಂತರ ನೀವು ಅದನ್ನ ಕಾಪಿ ಮಾಡಿ, ಕಟ್ ಮಾಡಿ ಅಥವಾ ಏನಕ್ಕೆ ಬೇಕಾದ್ರೂ ಅದನ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ಅಥವಾ ಇನ್ನೇನಕ್ಕಾದ್ರೂ ಬಳಸ್ಕೊಳ್ಳಿ. ಸೊ ಕೀಬೋರ್ಡ್ ಶಾರ್ಟ್ ಕಟ್ ನಂಬರ್ 1 ಕಂಟ್ರೋಲ್ ಎ ಏನ್ ಮಾಡುತ್ತೆ, ಸೆಲೆಕ್ಟ್ಸ್ ಆಲ್. ಬನ್ನಿ, ನಮ್ಮ ಪ್ರಯಾಣದ ಎರಡನೇ ಕೀಬೋರ್ಡ್ ಶಾರ್ಟ್ ಕಟ್ ಕಂಟ್ರೋಲ್ ಬಿ. ಕಂಟ್ರೋಲ್ ಬಿ ಏನ್ ಮಾಡುತ್ತೆ, ಈ ಹೆಸರೇ ಹೇಳೋ ಹಾಗೆ ಮೇಕ್ಸ್ ಟೆಕ್ಸ್ಟ್ ಲೈನ್ ಸೆಲೆಕ್ಷನ್ ಆರ್ ಮೇಕ್ಸ್ ಬೋಲ್ಡ್. ಟೆಕ್ಸ್ಟ್ನಾಗ್ಲಿ, ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ಎಲ್ಲವನ್ನೂ ಆಗ್ಲಿ, ಅಥವಾ ಸೆಲೆಕ್ಟ್ ಮಾಡಿರೋ ವರ್ಡನ್ನಾಗ್ಲಿ, ಅಥವಾ ಸೆಲೆಕ್ಟ್ ಮಾಡಿರೋ ಅಂತ ಪ್ಯಾರಾಗ್ರಾಫ್ ಆಗಲಿ, ಅಥವಾ ಸೆಲೆಕ್ಟ್ ಮಾಡಿರುವಂತ ಸೆಲ್ಸ್ ಆಗಲಿ ಎಕ್ಸೆಲ್ ಅಲ್ಲಿ ಅಥವಾ ಪವರ್ ಪಾಯಿಂಟ್ ಅಲ್ಲಿ ಸೆಲೆಕ್ಟ್ ಮಾಡಿರುವಂತ ಸ್ಲೈಡ್ ಆಗಲಿ, ಅಥವಾ ಇದು ಎಲ್ಲ ಎಡಿಟಿಂಗ್ ಅಲ್ಲಿ ಬರುವಂಥದ್ದು, ಇವೆಲ್ಲವನ್ನು ನೀವು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಿ ಅಂತ ಹೊಡೆದ ತಕ್ಷಣ ಬರಹ ಸ್ವಲ್ಪ ದಪ್ಪದಾಗಿ ಕಾಣಕ್ಕೆ ಶುರು ಆಗುತ್ತೆ. ಯಾಕೆ ಬೇಕು ನಮ್ಗಿದು? ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್ ನಾವೇನ್ ಮಾಡ್ತೀವಿ, ಹೈಲೈಟ್ ಮಾಡಕ್ಕೆ ನೋಡ್ತೀವಿ. ಆ ಹೈಲೈಟ್ ಮಾಡುವಾಗ ಸ್ವಲ್ಪ ದಪ್ಪ ಕಾಣಿಸ್ಲಿ ಅಂತ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡ್ತೀವಿ. ಅದು ಬೋಲ್ಡ್ ಫಾರ್ಮ್ಯಾಟ್. ನೀವು ಬರೆಯುವಂತ ಹ್ಯಾಂಡ್ ರೈಟಿಂಗ್ ಅಂದ್ರೆ ವರ್ಡ್ ಅಥವಾ ಎಕ್ಸೆಲ್ ಅಲ್ಲಿ ಬರೆಯುವಂತಹ ಹ್ಯಾಂಡ್ ರೈಟಿಂಗ್ ಅಥವಾ ಫಾಂಟ್ 3 ಸ್ಟೈಲ್ಗಳನ್ನ ಹೊಂದಿರಬಹುದು. ಯಾವ್ಯಾವುದು? ಬೋಲ್ಡ್, ಇಟ್ಯಾಲಿಕ್ ಮತ್ತು ಅಂಡರ್ಲೈನ್. ಹಾಗಾಗಿ ಬೋಲ್ಡ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಮೌಸ್ನ ಬಿ ಹತ್ರ ತಗೊಂಡು ಹೋಗಿ ಒತ್ತೋ ಅವಶ್ಯಕತೆ ಇಲ್ಲ. ಹಾಗೆ ಮಾಡಿದ್ರೂ ಸಹ ಆಗತ್ತೆ. ಆದ್ರೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಬಿ. ಸ್ನೇಹಿತರೆ, ಕಂಟ್ರೋಲ್ ಬಿ ಏನ್ ಮಾಡುತ್ತೆ ಅಂತ ನೋಡಿದ್ವಿ. ಬನ್ನಿ ಒಂದು ಉದಾಹರಣೆಯನ್ನ ನೋಡೋಣ. ನಾರ್ಮಲ್ ಫಾಂಟ್ ಯಾವ ರೀತಿಯಾಗಿರುತ್ತೆ, ದಿಸ್ ಈಸ್ ಹೌ ಇಟ್ ಈಸ್ ಮೇಡ್ ಅನ್ನೋ ಒಂದು ವಾಕ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಾರ್ಮಲ್ ಫಾಂಟ್ ಹೇಗಿರುತ್ತೆ ಅಂತ. ಹಾಗೆ ಇಲ್ಲಿ ಬೋಲ್ಡ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನಿಮ್ಮ ಸ್ಕ್ರೀನ್ ಮುಂದೆ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಹೈಲೈಟಿಂಗ್ ಏನಾದ್ರೂ ಬೇಕು ಅಂತಂದ್ರೆ ನಾವು ಆಗ ಈ ಬೋಲ್ಡ್ ನ ಉಪಯೋಗಿಸಬಹುದು. ನಮ್ಮ ಮುಂದಿನ ಆಲ್ಫಾಬೆಟ್ ಕಂಟ್ರೋಲ್ ಸಿ. ಕಂಟ್ರೋಲ್ ಸಿ ಅತ್ಯಂತ ಮುಖ್ಯವಾದದ್ದು ಮತ್ತು ನಮ್ಮ ಕೆಲಸವನ್ನ ತುಂಬಾ ಸುಗಮಗೊಳಿಸುವಂಥದ್ದು. ಕಾಪೀಸ್ ಟೆಕ್ಸ್ಟ್, ಇಮೇಜ್, ಟೇಬಲ್, ಚಾರ್ಟ್ ಟು ದಿ ಕ್ಲಿಪ್ ಬೋರ್ಡ್. ಕಂಪ್ಯೂಟರ್ನಲ್ಲೂ ಅಷ್ಟೇ ಒಂದು ಕ್ಲಿಪ್ ಬೋರ್ಡ್ ಅಂತ ಇರುತ್ತೆ. ಆ ಕ್ಲಿಪ್ ಬೋರ್ಡ್ಗೆ ನಾವು ಏನೇನೆಲ್ಲ ಕಾಪಿ ಮಾಡ್ತೀವಿ ಅದು ಅಲ್ಲಿ ಹೋಗಿ ಪೇಸ್ಟ್ ಆಗಿರುತ್ತೆ. ನಂತರ ನಾವು ಎಲ್ಲಿಗೆ ಬೇಕೋ ಅದನ್ನ ಪೇಸ್ಟ್ ಮಾಡ್ಕೋಬಹುದು. ಕಂಟ್ರೋಲ್ ಸಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕೀ ಕಾಂಬಿನೇಷನ್.
ಎಷ್ಟೋ ಸಾರಿ ಡೇಟಾ ರಿಪೀಟೆಡ್ ಆಗಿ ನಾವು ಟೈಪ್ ಮಾಡಬೇಕಾಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಕಂಟ್ರೋಲ್ ಸಿ ಉಪಯೋಗಿಸಿ ಕಾಪಿ ಮಾಡಿಕೊಂಡು ನಾವು ನಮ್ಮ ಕೆಲಸವನ್ನ ಕಡಿಮೆ ಮಾಡ್ಕೋಬಹುದು. ಹಾಗಾದ್ರೆ ಇಲ್ಲಿ ಕೇವಲ ಟೆಕ್ಸ್ಟ್ ಮಾತ್ರ ಕಾಪಿ ಆಗತ್ತಾ? ಖಂಡಿತ ಇಲ್ಲ. ನೀವು ಕಾಪಿ ಮಾಡೋದಿಕ್ಕೆ ಮೊದಲು ಏನ್ ಮಾಡ್ಬೇಕಾಗತ್ತೆ, ಸೆಲೆಕ್ಷನ್ ಮಾಡ್ಬೇಕಾಗತ್ತೆ. ನಿಮ್ಮ ಮೌಸ್ ನಿಂದ ಎಷ್ಟು ಪಾರ್ಟ್ ಬೇಕೋ ಅಷ್ಟು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ, ಅಥವಾ ಯಾವ ಇಮೇಜ್ ಬೇಕೋ ಆ ಇಮೇಜ್ ನ ಕ್ಲಿಕ್ ಮಾಡೋದ್ರ ಮೂಲಕ ಸೆಲೆಕ್ಟ್ ಮಾಡಿ. ಟೇಬಲ್ ಬೇಕಾದ್ರೆ ಟೇಬಲ್ ಸೆಲೆಕ್ಟ್ ಮಾಡಿ, ಚಾರ್ಟ್ ಸೆಲೆಕ್ಟ್ ಮಾಡಿ, ಅಥವಾ ಯಾವುದೇ ತರಹದ ಒಂದು ಆಬ್ಜೆಕ್ಟ್ ನ ನೀವು ಕಂಪ್ಯೂಟರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಸೆಲೆಕ್ಷನ್ ಆಗಿರುತ್ತೆ. ಎಲ್ಲ ಬೇಕು ಅಂತಂದ್ರೆ ಕಂಟ್ರೋಲ್ ಎ ಉಪಯೋಗಿಸಿ ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ. ನಂತರ ಕಂಟ್ರೋಲ್ ಸಿ ಒತ್ತಿದ್ದಾದ್ರೆ ನೀವು ಏನೇನೆಲ್ಲ ಸೆಲೆಕ್ಟ್ ಮಾಡಿರ್ತೀರಾ ಅದೆಲ್ಲ ಕ್ಲಿಪ್ ಬೋರ್ಡ್ಗೆ ಕಾಪಿ ಆಗಿರುತ್ತೆ. ನಂತರ ಅದನ್ನ ನೀವು ಯಾವ ಡಾಕ್ಯುಮೆಂಟ್ ನ ಯಾವ ಪಾರ್ಟಿಗೆ ಬೇಕೋ ಆ ಪಾರ್ಟಿಗೆ ಪೇಸ್ಟ್ ಮಾಡಬಹುದು. ಇದು ಕಂಟ್ರೋಲ್ ಸಿ ನಮ್ಮೆಲ್ಲರಿಗೂ ನಿಜವಾಗ್ಲೂ ವರಾನೇ ಸರಿ. ಮುಂದಿನ ಒಂದು ಕೀ ಕಾಂಬಿನೇಷನ್ ಕಂಟ್ರೋಲ್ ಡಿ. ಕಂಟ್ರೋಲ್ ಡಿ ಅಂತ ಒತ್ತ ತಕ್ಷಣ ಏನಾಗುತ್ತೆ, ಸಾಮಾನ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಹೊರಟಿರುವಂತ ಎಲ್ಲ ಕೀ ಕಾಂಬಿನೇಷನ್ಸ್ MS ವರ್ಡ್ಗೆ ಸಂಬಂಧಿಸಿದ್ದು, ಕೆಲವು ಬೇರೆ ಬೇರೆ ಅಪ್ಲಿಕೇಶನ್ಸ್ಗೂ ಸಹ ಸರಿ ಹೊಂದತ್ತೆ. ಕಂಟ್ರೋಲ್ ಡಿ ಅಂತ ಹೊಡೆದ ತಕ್ಷಣ ಏನಾಗುತ್ತೆ, ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸ್ ಅಲ್ಲಿ ನೀವೇನ್ ಮಾಡಬಹುದು, ಫಾಂಟ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಫಾಂಟ್ ಸ್ಟೈಲ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಮತ್ತು ಫಾಂಟ್ ನ ಬೇರೆ ಬೇರೆ ಫೀಚರ್ಸ್ ಎಲ್ಲ ನೀವು ಇದಕ್ಕೆ ಆಡ್ ಮಾಡಬಹುದು. ಇದು ಕಂಟ್ರೋಲ್ ಡಿ MS ವರ್ಡ್ ಅಲ್ಲಿ ಈ ರೀತಿಯಾಗಿ ನಿಮ್ ಕಣ್ ಮುಂದೆ ಕಾಣುತ್ತೆ ನೋಡಿ. ಕಂಟ್ರೋಲ್ ಡಿ ಅಂತ ಹೊಡೆದ ತಕ್ಷಣ ಫಾಂಟ್ ಯಾವ್ದು ಬೇಕು, ಫಾಂಟ್ ಸ್ಟೈಲ್ ಏನ್ ಬೇಕು, ಸೈಜ್ ಏನ್ ಬೇಕು, ಮತ್ತು ಕಾಂಪ್ಲೆಕ್ಸ್ ಸ್ಟ್ರಿಪ್ಸ್ ಏನಾದ್ರು ಬೇಕಿದ್ರೆ ಫಾಂಟ್ ಕಲರ್ ಚೇಂಜ್ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು. ಅಲ್ಲಿ ಎಫೆಕ್ಟ್ಸ್ ಅಲ್ಲಿ ಸುಮಾರು ಒಂದು 4 ಇದೆ. ಸ್ಟ್ರೈಕ್ ಥ್ರೂ ಅಂತ ಒಂದು, ಡಬಲ್ ಸ್ಟ್ರೈಕ್ ಥ್ರೂ, ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಅಂತ ಇದೆ. ಇದ್ರ ಬಗ್ಗೆ ಎಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇದಾದ ನಂತರ ಅಡ್ವಾನ್ಸ್ಡ್ ಟ್ಯಾಬ್ ಇದೆ. ಅದರಲ್ಲೂ ಅಷ್ಟೇ ಈ ಒಂದು ಫಾಂಟ್ಗೆ ಸಂಬಂಧಿಸಿದಂತೆ ಅಡ್ವಾನ್ಸ್ಡ್ ಫೀಚರ್ಸ್ ನ ನೀವು ಆಡ್ ಮಾಡಬಹುದು. ಹಾಗೇನೆ MS ಎಕ್ಸೆಲ್ ಅಲ್ಲಿ ಏನಾದ್ರೂ ನೀವು ವರ್ಕ್ ಮಾಡುವಾಗ ಕಂಟ್ರೋಲ್ ಡಿ ನಿಮಗೆ ತುಂಬಾ ಉಪಯುಕ್ತವಾದಂಥದ್ದು. ಉದಾಹರಣೆಗೆ ನೀವು 4 ಕಾಲಮ್ಗಳಿರುವಂತ ಒಂದು ಡೇಟಾ ರೆಡಿ ಮಾಡ್ತಾ ಇದ್ದೀರಾ. ಅದರಲ್ಲಿ 3 ಕಾಲಮ್ ಒಂದೇ ಇದೆ. ಊರ ಹೆಸರು, ಶಾಲೆಯ ಹೆಸರು ಮತ್ತು ಮಗುವಿನ ಹೆಸರು ಒಂದೇ ಇದೆ. ಅವನ ಬೇರೆ ಬೇರೆ ಮಾರ್ಕ್ಸ್ ಎಲ್ಲ ಬೇರೆ ಬೇರೆ ಇದೆ ಅನ್ನುವಾಗ ನೀವೇನ್ ಮಾಡಬಹುದು, ಕಂಟ್ರೋಲ್ ಡಿ ಅಂತ ಹೊಡೆದ ತಕ್ಷಣ ಮೇಲ್ಗಡೆ ಸೆಲ್ ಅಲ್ಲಿ ಏನಿರುತ್ತೆ ಅದು ಡೂಪ್ಲಿಕೇಟ್ ಆಗಿ ಕೆಳಗಡೆ ಸೆಲ್ಗೆ ಪ್ರಿಂಟ್ ಆಗತ್ತೆ. ಕಂಟ್ರೋಲ್ ಡಿ ನಮಗೆ ಎಕ್ಸೆಲ್ ಅಲ್ಲಿ ವರದಾನ. ನೀವು ಕಂಟ್ರೋಲ್ ಸಿ ತಗೊಂಡು ಆಮೇಲೆ ಪೇಸ್ಟ್ ಮಾಡೋದು ಅದು ಮಾಡಬಹುದು. ಆದ್ರೆ ಕಂಟ್ರೋಲ್ ಡಿ ಅಂತ ಹೊಡೆದ ತಕ್ಷಣ ಅದೇನಾಗುತ್ತೆ, ಡೂಪ್ಲಿಕೇಟ್ ಎಂಟ್ರಿ ಎಕ್ಸೆಲ್ ಅಲ್ಲಿ ಕುತ್ಕೊಳ್ಳುತ್ತೆ. ಹಾಗಾಗಿ ಸ್ನೇಹಿತರೆ, ಯಾವುದೇ ಕೀ ಕಾಂಬಿನೇಷನ್ ಯಾವ ಅಪ್ಲಿಕೇಶನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಕೆಲವು ಕೀ ಕಾಂಬಿನೇಷನ್ ಎಲ್ಲದಕ್ಕೂ ಒಂದೇ ಆಗಿರುತ್ತೆ. ಉದಾಹರಣೆಗೆ ಕಂಟ್ರೋಲ್ ಎ, ಕಂಟ್ರೋಲ್ ಸಿ ಇವೆಲ್ಲವೂ ಒಂದೇ ಅಪ್ಲಿಕೇಶನ್ ಆಗಿದೆ. ಮುಂದೆನೂ ನೀವು ಇಂಥ ಕೀ ಕಾಂಬಿನೇಷನ್ಸ್ ನ ಸಾರ್ವತ್ರಿಕವಾಗಿರುವಂತದ್ದು ಅಂದ್ರೆ ಯೂನಿವರ್ಸಲ್ ಅಪ್ಲಿಕೇಶನ್ ಇರುವಂತದ್ದನ್ನ ನೋಡ್ತಾ ಹೋಗ್ತೀರಾ. ಬನ್ನಿ ನಮ್ಮ ಮುಂದಿನ ಕೀ ಕಾಂಬಿನೇಷನ್ ಕಂಟ್ರೋಲ್ ಶಿಫ್ಟ್ ಡಿ. ಇದೇನ್ ಮಾಡುತ್ತೆ, ಈಗ ನೀವು ನಿಮ್ಮ MS ವರ್ಡ್ ಅಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಟೈಪ್ ಮಾಡ್ತಾ ಇದ್ದೀರಾ. ನಿಮ್ಗೆ ಇವತ್ತಿನ ಡೇಟ್ ಹಾಕಬೇಕು. ಡೇಟ್ ಹಾಕಬೇಕು ಅಂದ್ರೆ ಏನ್ ಮಾಡಬೇಕು, ನೀವು ಡೇಟ್ ಟೈಪ್ ಮಾಡೋದೇ ಬೇಕಾಗಿಲ್ಲ. ಆದ್ರೆ ಕಂಟ್ರೋಲ್ ಶಿಫ್ಟ್ ಡಿ ಅಂತ ಹೊಡೆದ ತಕ್ಷಣ ಅದು ಡೇಟ್ ನ ಇನ್ಸರ್ಟ್ ಮಾಡುತ್ತೆ. ಅದರ ಒಂದು ಎಚ್ಚರಿಕೆ ಇರಲಿ ಮಿತ್ರರೇ, ಕಂಟ್ರೋಲ್ ಡಿ ಅಂತ ಹೊಡೆದ ತಕ್ಷಣ ಅಲ್ಲಿ ಡೇಟ್ ಬರೋದು MMDDYYYY ಫಾರ್ಮ್ಯಾಟ್ ಅಲ್ಲಿ. MMDDYY ಅಂತಂದ್ರೆ ಮಂತ್, ಡೇಟು, ಆಮೇಲೆ ಇಯರ್ ಫಾರ್ಮ್ಯಾಟ್ ಅಲ್ಲಿ ಬರೋದು. ಕಾರಣ ಅಮೆರಿಕನ್ನರು ಈ ಫಾರ್ಮ್ಯಾಟ್ ನ ಅಳವಡಿಸಿಕೊಂಡಿರೋದು. MS ಆಫೀಸ್ ಅಮೆರಿಕಾದ ಮೂಲವಾದಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಆದರೆ ನಾವು ಬಳಸುವಂಥದ್ದು DDMMYYYY ಫಾರ್ಮ್ಯಾಟ್. ನೀವು ಬೇಕಾದ್ರೆ ಆ ಫಾರ್ಮ್ಯಾಟ್ ನ ನಂತರ ಚೇಂಜ್ ಮಾಡ್ಕೋಬಹುದು. ಆಮೇಲೆ ಅದಕ್ಕೆ ತಕ್ಕದಾದ ಮಾರ್ಪಾಡುಗಳನ್ನು ಸಹ ನೀವು ಮಾಡಬಹುದು. ಟು ಬಿಗಿನ್ ವಿತ್ ಕಂಟ್ರೋಲ್ ಶಿಫ್ಟ್ ಡಿ ಅಂತ ಹೊಡೆದ ತಕ್ಷಣ ನಿಮಗೆ ಸಿಗುವಂಥದ್ದು ಅವತ್ತಿನ ಡೇಟು ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಇನ್ಸರ್ಟ್ ಆಗುತ್ತೆ. ಮುಂದಿನ ಕೀ ಕಾಂಬಿನೇಷನ್ ಕಂಟ್ರೋಲ್ ಇ. ಕಂಟ್ರೋಲ್ ಇ ಅಂತಂದ್ರೆ ಕಂಟ್ರೋಲ್ ಹಿಡ್ಕೊಂಡಿರ್ಬೇಕು, ಒಂದು ಬೆರಳಲ್ಲಿ ಇನ್ನೊಂದು ಬೆರಳಲ್ಲಿ ಇ ಒತ್ತಬೇಕು. ಹಾಗಾದ್ರೆ ಇದು ಏನ್ ಮಾಡುತ್ತೆ,
ಇದು ಒಂದು ಪ್ಯಾರಾಗ್ರಾಫ್ನ ಸೆಂಟರ್ ಅಲೈನ್ಮೆಂಟ್ ಮಾಡುತ್ತೆ. ಒಂದು ಪ್ಯಾರಾಗ್ರಾಫ್ಗೆ ನಾವು ವಿವಿಧ ರೀತಿಯ ಅಲೈನ್ಮೆಂಟ್ಸ್ನ ಕೊಡಬಹುದು. ಈ ಅಲೈನ್ಮೆಂಟ್ಸ್ನೆಲ್ಲ ನಾವು ಮೌಸಲ್ಲಿ ಇಟ್ಕೊಂಡು ಮೌಸ್ ಎಳ್ಕೊಂಡು ಆಮೇಲೆ ಮೆನು ಡ್ರಿವನ್ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೇನಿಲ್ಲ ಅಂದ್ರೂ ಸುಮಾರು 1 ರಿಂದ 2 ನಿಮಿಷ ವೇಸ್ಟ್ ಆಗುತ್ತೆ. ಈ 1 ರಿಂದ 2 ನಿಮಿಷವನ್ನ ವೇಸ್ಟ್ ಆಗೋದನ್ನ ತಡೆಯೋದು ಈ ಕೀ ಕಾಂಬಿನೇಷನ್ಸ್. ಟೈಪ್ ಮಾಡ್ತಾ ಇರ್ತೀವಿ, ಕೀ ಕಾಂಬಿನೇಷನ್ ಟ್ರೈ ಮಾಡಿದ್ರೆ ಟಕ್ ಅಂತ ನಮ್ಮ ಕೆಲಸ ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ಕಂಟ್ರೋಲ್ ಇ ಏನ್ ಮಾಡುತ್ತೆ, ಅಲೈನ್ಸ್ ಪ್ಯಾರಾಗ್ರಾಫ್ ಅಟ್ ಸೆಂಟರ್. ಹೇಗೆ, ಒಂದು ಉದಾಹರಣೆ ಮೂಲಕ ನೋಡೋಣ. ಇಲ್ಲಿ ನಾರ್ಮಲ್ ಆಗಿ ಡಿಫಾಲ್ಟ್ ಅಂತ ಕರಿತೀವಿ. ಡಿಫಾಲ್ಟ್ ಸೆಟ್ಟಿಂಗ್ ಅಂತಂದ್ರೆ ಸಿಸ್ಟಮ್ ಇಂದ ಬಂದಿರುವಂತ ಸೆಟ್ಟಿಂಗ್, ನಾವೇನು ಬದಲಾವಣೆ ಮಾಡದೆ ಇದ್ದಾಗ ಆಗುವಂಥದ್ದು. ಸೆಂಟರ್ ಅಲೈನ್ಡ್ ಅಂತಂದ್ರೆ ಇವೆಲ್ಲ ಅಕ್ಷರಗಳು ಅಂದ್ರೆ ಎಲ್ಲ ಲೈನ್ಗಳು ನೋಡಿ ಎಲ್ಲವೂ ಸೆಂಟರ್ಡ್ ಅಲೈನ್ ಆಗಿದೆ. ಕೆಲವು ಸಂದರ್ಭದಲ್ಲಿ ಈ ಸೆಂಟರ್ ಅಲೈನ್ಮೆಂಟ್ ನಮಗೆ ಬೇಕಾಗತ್ತೆ. ಹಾಗಾಗಿ ಸೆಂಟರ್ ಅಲೈನ್ಮೆಂಟ್ ಬೇಕು ಅಂದ್ರೆ ನೀವು ಪ್ಯಾರಾಗ್ರಾಫ್ಗೆ ಹೋಗ್ಬೇಕು, ಪ್ಯಾರಾಗ್ರಾಫ್ನ 3 ಸರಿ ಕ್ಲಿಕ್ ಮಾಡಬೇಕು, ಅಥವಾ ಪ್ಯಾರಾಗ್ರಾಫ್ನ ಮೇಲಿಂದ ಕೆಳಗವರೆಗೂ ಕ್ಲಿಕ್ ಮಾಡಿ ಕಂಟ್ರೋಲ್ ಎ ಅಂತ ಆದ್ರೂ ಮಾಡಿ ಸೆಲೆಕ್ಷನ್ ಆಗುತ್ತೆ. ಆ ಸೆಲೆಕ್ಷನ್ ಆಗಿರುವಂತ ಪ್ಯಾರಾಗ್ರಾಫ್ಗೆ ಕಂಟ್ರೋಲ್ ಇ ಅಂತ ಹೊಡೆದ್ರೆ ಅದು ಸೆಂಟರ್ ಅಲೈನ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಎಫ್. ಇದು ಏನ್ ಕೆಲಸ ಮಾಡುತ್ತೆ, ಇದು ಒಂದು ದೊಡ್ಡ ವರ. ದೊಡ್ಡ ವೆಬ್ ಪೇಜ್ ಇದೆ, ಈ ವೆಬ್ ಪೇಜ್ ಅಲ್ಲಿ ನಾನು ಏನನ್ನೋ ಹುಡುಕ್ತಾ ಇದ್ದೀನಿ, ಆದ್ರೆ ಸಿಗ್ತಾ ಇಲ್ಲ. ಎಷ್ಟು ಹುಡುಕಿದ್ರು ಎತ್ಕೊಂಡು ಹೋಗ್ತಾ ಇಲ್ಲ. ಆದ್ರೆ ಈ ಹುಡುಕೋ ಕೆಲಸನೇ ಕಂಪ್ಯೂಟರ್ ಕೊಟ್ರೆ ಹೇಗೆ? ಕಂಪ್ಯೂಟರ್ ಕೊಡೋದು ಹೇಗೆ ಅಂದ್ರೆ ಕಂಟ್ರೋಲ್ ಎಫ್ ಮೂಲಕ. ಕಂಟ್ರೋಲ್ ಎಫ್ ಅಂದ್ರೆ ಕಂಟ್ರೋಲ್ ಫೈಂಡ್ ಅಂತ ಅರ್ಥ. ಫೈಂಡ್ ಇನ್ ಎ ಪೇಜ್, ಫೈಂಡ್ ಇನ್ ಟೆಕ್ಸ್ಟ್ ಆರ್ ಡಾಕ್ಯುಮೆಂಟ್ ಆರ್ ಸ್ಪ್ರೆಡ್ ಶೀಟ್. ನೀವ್ ಏನು ಬೇಕಾದ್ರೂ ಏನ್ ಹುಡುಕ್ತಾ ಇದ್ದೀರಾ ಅದನ್ನ ಅದು ಒಂದೊಂದೇ ಹುಡುಕಿ ಕೊಡುತ್ತೆ. ಉದಾಹರಣೆಗೆ ನೀವು ಬೆಂಗಳೂರು ಅನ್ನೋ ಒಂದು ಪದವನ್ನ ನೀವು ಓಪನ್ ಮಾಡಿರುವಂತ ಡಾಕ್ಯುಮೆಂಟ್ ಅಲ್ಲಿ ಹುಡುಕ್ತಾ ಇರಬೇಕು, ಬೇರೆ ಎಲ್ಲೋ ಹುಡುಕಲ್ಲ. ಬೇರೆ ಎಲ್ಲೋ ಹುಡುಕಕ್ಕೆ ಗೂಗಲ್ ಇದೆ. ಆದ್ರೆ ಬೆಂಗಳೂರು ಅನ್ನೋ ಪದವನ್ನ ನೀವು ಹುಡುಕಬೇಕಾದ್ರೆ ಆ ಡಾಕ್ಯುಮೆಂಟ್ ಓಪನ್ ಮಾಡಿ ಕಂಟ್ರೋಲ್ ಎಫ್ ಅಂತ ಹೊಡೆದು ಅಲ್ಲಿ ಬೆಂಗಳೂರು ಸರ್ಚ್ ಮಾಡಿದ್ರೆ ಅದು ಎಲ್ಲೆಲ್ಲಿ ಬೆಂಗಳೂರು ಅನ್ನೋ ಪದ ಇದೆ ಅದನ್ನ ಹೈಲೈಟ್ ಮಾಡುತ್ತೆ, ನಿಮ್ಗೆ ಆರೋ ಮಾರ್ಕ್ಸ್ ತೋರ್ಸತ್ತೆ. ನೀವು ಆರಾಮಾಗಿ ಅದನ್ನ ಹುಡ್ಕೊಂಡು ಹೋಗ್ಬೋದು. ಉದಾಹರಣೆಗೆ ಯಾವುದೋ ಒಂದು ರಿಸಲ್ಟ್ ನೋಡಕ್ಕೆ ಅಂತ ನೀವು ವೆಬ್ ಪೇಜ್ಗೆ ಬಂದಿದ್ದೀರಾ. ಆ ವೆಬ್ ಪೇಜ್ ಅಲ್ಲಿ ನೀವು ನಿಮ್ಮ ರಿಸಲ್ಟ್ ಹುಡುಕ್ಬೇಕು. ಸಾವಿರಾರು ರಿಜಿಸ್ಟರ್ ನಂಬರ್ಸ್ ಇದೆ. ನೀವು ಹುಡುಕೋ ಕಷ್ಟವನ್ನೇ ತಗೋಬೇಡಿ, ಆ ಕಷ್ಟನ ಕಂಪ್ಯೂಟರ್ ಕೊಟ್ಬಿಡಿ. ಕಂಟ್ರೋಲ್ ಎಫ್ ಅಂತ ಹೊಡೆದು ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ನಿಮ್ಮ ಯುನಿಕ್ ಆಗಿರುವಂತದ್ದು, ನೇಮ್ ಯಾವಾಗ್ಲೂ ಯುನಿಕ್ ಆಗಿರಲ್ಲ. ಒಂದೇ ಹೆಸರು ಸಾವಿರಾರು ಜನಕ್ಕೆ ಇರಬಹುದು. ಡೇಟ್ ಆಫ್ ಬರ್ತ್ ಯುನಿಕ್ ಮಾಡ್ಕೋಬಹುದು, ಅಥವಾ ರಿಜಿಸ್ಟರ್ ನಂಬರ್ ಯುನಿಕ್ ಮಾಡ್ಕೊಂಡಿರ್ಬೋದು, ಅಥವಾ ಎಂಪ್ಲಾಯಿ ID ಯುನಿಕ್ ಆಗಿರುತ್ತೆ. ಅಂತದನ್ನ ಹಾಕಿ ಹುಡುಕಿದಿರಾ ಅಂತಂದ್ರೆ ಕ್ಷಣ ಮಾತ್ರದಲ್ಲಿ ಆ ವೆಬ್ ಪೇಜ್ ಅಲ್ಲಿ ನೀವು ಹುಡುಕ್ತಾರೋ ಅಂತ ಟರ್ಮು, ನೀವು ಹುಡುಕ್ತಾರೋ ಅಂತ ನಂಬರು, ನೀವು ಹುಡುಕ್ತಾರೋ ಅಂತ ಟೆಕ್ಸ್ಟ್, ನೀವು ಹುಡುಕ್ತಾರೋ ಅಂತ ಸ್ಟ್ರಿಂಗ್ ಯಾವ್ದು ಬೇಕಾದ್ರೂ ಸರಿ ಇದೆಯಾ ಇಲ್ವಾ ಅಂತ ತೋರ್ಸತ್ತೆ. ನಮ್ಮ ಎಷ್ಟೋ ಕೆಲಸಗಳನ್ನ ಎಷ್ಟೋ ಸಮಯವನ್ನ ಇದು ಉಳಿಸತ್ತೆ. ಹಾಗಾಗಿ ಕಂಟ್ರೋಲ್ ಎಫ್ ಇದು ನಮಗೆ ವರದಾನವೇ ಸರಿ. ಕಂಟ್ರೋಲ್ ಎಫ್ ಏನ್ ಮಾಡತ್ತೆ, ಅದೇ ಕೆಲಸವನ್ನ F5 ಮಾಡತ್ತೆ. ನಮ್ಮ ಕೀಬೋರ್ಡ್ಗಳಲ್ಲಿ ಒಟ್ಟು 12 ಫಂಕ್ಷನಲ್ ಕೀಸ್ ಇದೆ, ನೀವು ನೋಡಿರ್ತೀರಾ. ಈ 12 ಫಂಕ್ಷನಲ್ ಕೀಸ್ಗೆ ಬೇರೆ ಬೇರೆ ತರಹದ ಫಂಕ್ಷನ್ಸ್ ಅಡಾಪ್ಟ್ ಆಗಿದೆ. ಅದರಲ್ಲಿ F5 ಅಂತ ಒತ್ತ ತಕ್ಷಣ ನಮಗೆ ಫೈಂಡ್ ಅನುಕೂಲ ಮಾಡಿಕೊಡುತ್ತೆ. ಫೈಂಡ್ಸ್ ಅ ಟೆಕ್ಸ್ಟ್ ಇನ್ ಡಾಕ್, ಸ್ಪ್ರೆಡ್ಶೀಟ್ ಆರ್ PDF. ಈವನ್ PDF ಗಳಲ್ಲೂ ಹುಡುಕತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಸ್ನೇಹಿತರೆ. ಈ ಎಲ್ಲ ಕೀ ಕಾಂಬಿನೇಷನ್ಗಳನ್ನ ನಾವು ಕರಗತ ಮಾಡ್ಕೋಬೇಕು 2 ಸಂದರ್ಭಗಳಿಗೆ. ಒಂದು ಪರೀಕ್ಷೆಯಲ್ಲಿ ಕೇಳಬಹುದು ಅನ್ನೋ ಒಂದು ಸಂದರ್ಭಕ್ಕೆ, ಮತ್ತೊಂದು ನಮ್ಮ ಕೆಲಸವನ್ನ ನಾವು ಫಾಸ್ಟ್ ಆಗಿ ಮಾಡ್ಲಿಕ್ಕೆ. ಬನ್ನಿ ಮುಂದಿನ ಒಂದು ಕೀ ಕಾಂಬಿನೇಷನ್ ಯಾವುದು ಅಂತ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಫೈಂಡ್ ಅನ್ನು ಕಂಟ್ರೋಲ್ ಎಫ್ ಅಥವಾ F5 ಅಂತ ನೀವು ಹೊಡೆದ ತಕ್ಷಣ ನಿಮ್ಮ ಕಣ್ಮುಂದೆ ಬರುವಂತ ಡೈಲಾಗ್ ಬಾಕ್ಸ್ ಇದು. ಫೈಂಡ್ ವಾಟ್, ನೀವೇನನ್ನ ಹುಡುಕ್ತಾ ಇದ್ದೀರಾ. ಅಲ್ಲಿ ಹುಡುಕೋವಾಗ್ಲೂ ಸಹ ನೀವೇನ್ ಮಾಡಬಹುದು, ಮ್ಯಾಚ್ ಕೇಸ್ ಅಂದ್ರೆ ನೀವು ಅದನ್ನ ಕ್ಯಾಪಿಟಲ್ಸ್ ಅಲ್ಲಿ ಕೊಟ್ಟಿದ್ರೆ ಕ್ಯಾಪಿಟಲ್ಸ್ ಅಲ್ಲೇ ಹುಡುಕು ಅಂತ ಅನ್ಬೋದು, ಅಥವಾ ಸ್ಮಾಲ್ ಲೆಟರ್ಸ್ ಅಲ್ಲಿ ಕೊಟ್ಟಿದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲೇ ಹುಡುಕು ಅಂತ ಹೇಳಬಹುದು. ಇಷ್ಟೆಲ್ಲ ಅವಕಾಶ ನಿಜವಾಗ್ಲೂ ನಮಗೆ ಇದ್ರಲ್ಲಿ ಸಿಗ್ತಾ ಇರೋದು ಒಂದು ಪುಣ್ಯನೇ ಸರಿ.
ಮುಂದಿನ ಕೀ ಕಾಂಬಿನೇಷನ್ ಕಂಟ್ರೋಲ್ ಜಿ. ಏನಿ ಕಂಟ್ರೋಲ್ ಜಿ? ಫೈಂಡ್ ನ ಮುಂದಿನ ವರ್ಷನ್. ಫೈಂಡ್ ಮಾಡಿ ಏನಪ್ಪ ಮಾಡೋದು? ಉದಾಹರಣೆಗೆ ನಮಗೆ ಯಾವುದೋ ಒಂದು ಪದ ಬೇಕಾಗಿದೆ, ಆ ಪದವನ್ನ ನಾವು ಬೇರೆ ಪದದಿಂದ ರಿಪ್ಲೇಸ್ ಮಾಡಬೇಕಾಗಿದೆ. ಮನಿ ಅನ್ನೋ ಒಂದು ಪದವನ್ನ ಫಿನಾನ್ಸ್ ಅನ್ನೋ ಪದದಿಂದ ನಾನು ರಿಪ್ಲೇಸ್ ಮಾಡಬೇಕು. ಆದ್ರೆ ಏನಾಗಿದೆ ಸಂದರ್ಭ ಅಂದ್ರೆ, ಮನಿ ಅನ್ನೋದು ನನ್ನ ಡಾಕ್ಯುಮೆಂಟ್ ಅಲ್ಲಿ ಸುಮಾರು 250 ಬಾರಿ ಬಂದಿದೆ. ಆ 250 ಬಾರಿಯೂ ಮನಿ ಅಂತ ಇರೋದನ್ನ ನಾನು ಫಿನಾನ್ಸ್ ಅಂತ ಮಾಡಬೇಕು. ನಾನು ನಿಧಾನವಾಗಿ ನೋಡ್ಕೊಂಡು ಓದ್ತಾ ಹೋಗ್ತಾ ಇದ್ರೆ ನನಗೆ ಅದು ಕಾಣಿಸಲ್ಲ. ಹಾಗಾಗಿ ಅದು ನಿಧಾನವೂ ಆಗುತ್ತೆ. ಆದ್ದರಿಂದ ಏನ್ ಮಾಡ್ಬೋದು, ಈ ಕೆಲಸ ಕಂಪ್ಯೂಟರ್ ಕೊಟ್ಬಿಡೋಣ. ಜಿ ಅಂತ ಕೊಟ್ರೆ ಫೈಂಡ್ಸ್ ಎ ಟೆಕ್ಸ್ಟ್, ಅದ್ರ ಜೊತೆಗೆ ಗೋ ಟು ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಓಪನ್ ಮಾಡುತ್ತೆ. ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು 3 ರೀತಿಯ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಈ ಡೈಲಾಗ್ ಬಾಕ್ಸ್ ನೆರವಾಗುತ್ತೆ. ಮೊದಲನೇದು ನೋಡಿ, ಫೈಂಡ್ಗೂ ಸಹ ನಮಗೆ ಹೆಲ್ಪ್ ಮಾಡುತ್ತೆ. ಫೈಂಡ್ ಕಂಟ್ರೋಲ್ ಎಫ್ ಅಂತ ಹೊಡೆದಾಗೆ, F5 ಹೊಡೆದಾಗೆ, ಕಂಟ್ರೋಲ್ ಜಿ ಅಂತ ಹೊಡೆದ್ರು ನಮಗೆ ಫೈಂಡ್ ಅಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸೇ ಬರೋದು. ಇದರ ಮುಂದಿನ ವರ್ಷನ್ ಏನು? ಗೋ ಟು. ಗೋ ಟು ಅಂದ್ರೆ ಏನು? ಇವಾಗ ಸುಮಾರು 50 ಪೇಜ್ಗಳಿವೆ ನನ್ನ ಡಾಕ್ಯುಮೆಂಟ್ ಅಲ್ಲಿ, ಅಥವಾ ನನ್ನ ಸ್ಪ್ರೆಡ್ ಶೀಟ್ ಅಲ್ಲಿ ಸುಮಾರು ಒಂದು 50 ಸ್ಪ್ರೆಡ್ ಶೀಟ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ನನ್ನ ಬುಕ್ ಅಲ್ಲಿ. ನಾನು 15ನೇ ಪೇಜ್ಗೆ ಹೋಗ್ಬೇಕು. ಕಂಟ್ರೋಲ್ ಜಿ ಅಂತ ಕೊಟ್ಬಿಟ್ಟು 15 ಅಂತ ಕೊಟ್ರೆ ಅದು ಆರಾಮಾಗಿ 15ನೇ ಪೇಜ್ಗೆ ಎತ್ಕೊಂಡು ಹೋಗುತ್ತೆ. ಅಥವಾ ಸೆಕ್ಷನ್ಗಳನ್ನ ಮಾಡ್ಕೊಂಡಿದ್ದೀನಿ, ಬುಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕಾಮೆಂಟ್ಗಳು ಹಾಕಿದ್ದೀನಿ, ಫುಟ್ ನೋಟ್ಗಳು ಹಾಕಿದ್ದೀನಿ. ಯಾವ ಫುಟ್ ನೋಟ್ಗೆ ಹೋಗ್ಬೇಕು, ಯಾವ ಬುಕ್ ಮಾರ್ಕಿಗೆ ಹೋಗ್ಬೇಕು, ಯಾವ ಕಾಮೆಂಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳಿದ್ರೆ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಈ MS ವರ್ಡ್ ಅಥವಾ MS ಎಕ್ಸೆಲ್ ಅಥವಾ MS ಪವರ್ ಪಾಯಿಂಟ್. ಇದೇ ಫೀಚರ್ಸು ಸಹ ಲಿಬ್ರೆ ಆಫೀಸ್ ಅಂದ್ರೆ ಫ್ರೀ ಸಾಫ್ಟ್ವೇರ್ ಅಲ್ಲೂ ಅಳವಡಿಸ್ಕೊಂಡಿದ್ದಾರೆ. ಆ ಲಿಬ್ರೆ ಆಫೀಸ್ ಸಹ ನಾವೆಲ್ಲರೂ ಅದನ್ನ ಬಳಸ್ಕೋಬಹುದು. ಬಳಸೋ ಪ್ರಯತ್ನ ಎಲ್ಲರೂ ಮಾಡೋಣ. ಇದರ ಮುಂದಿನ ವರ್ಷನ್ ಕಂಟ್ರೋಲ್ ಹೆಚ್. ಇದು ಅಷ್ಟೇ ಏನ್ ಮಾಡುತ್ತೆ, ಫೈಂಡ್ಸು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ರೀಪ್ಲೇಸ್ ಅನ್ನೋ ಕೆಲಸ ಮಾಡುತ್ತೆ. ರೀಪ್ಲೇಸ್ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಮನಿ ಅನ್ನೋ ಪದವನ್ನ ನಾನು ಫಿನಾನ್ಸ್ ಪದದಿಂದ ರೀಪ್ಲೇಸ್ ಮಾಡಬೇಕಾಗಿದೆ. ಮನಿಯಿಂದ ಫಿನಾನ್ಸ್ ಪದವನ್ನ ರೀಪ್ಲೇಸ್ ಮಾಡು ಅಂತಂದ್ರೆ ಫೈಂಡ್ ವಾಟ್ ಅನ್ನೋ ಕಡೆ ಮನಿ ಹಾಕೋದು, ರೀಪ್ಲೇಸ್ ವಿತ್ ಕಡೆ ನಾನೇನ್ ಮಾಡ್ಬೋದು, ಫೈನಾನ್ಸ್ ಅಂತ ಹಾಕ್ಬಿಟ್ಟು ರೀಪ್ಲೇಸ್ ಆಲ್, ಫೈಂಡ್ ನೆಕ್ಸ್ಟ್ ಅಂದ್ರೆ ಅಲ್ಲಿರೋ ಪದಾನ ಹುಡುಕತ್ತೆ. ರೀಪ್ಲೇಸ್ ಮಾಡ್ಲಾ, ರೀಪ್ಲೇಸ್ ಮಾಡ್ಬೋದು. ಇರೋ ಮನಿ ಎಲ್ಲವನ್ನು ಫೈನಾನ್ಸ್ ಮಾಡ್ಬೇಕಾ, ರೀಪ್ಲೇಸ್ ಆಲ್. ಇಲ್ಲ ನನಗೆ ಕೆಲವು ಮಾತ್ರ ರೀಪ್ಲೇಸ್ ಆಗ್ಬೇಕು, ಕೆಲವು ಆಗ್ಬಾರ್ದು ಅಂದ್ರೆ ಪ್ರತಿ ರೀಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ನೀವು ಅದನ್ನೇನ್ ಮಾಡ್ಬೋದು, ಮನಿನ ತಗೊಂಡು ಫೈನಾನ್ಸ್ ಮಾಡಬಹುದು. ಬೇಡ ಅಂದ್ರೆ ಮನಿನ ಹಾಗೆ ಮುಂದುವರಿಸ್ತಾ ಹೋಗ್ಬೋದು. ಸೊ ಇಷ್ಟೆಲ್ಲ ನಮ್ಗೆ ಅವಕಾಶಗಳು ನಿಜವಾಗ್ಲೂ ಈ ಒಂದು ವರ್ಡ್ ಅಲ್ಲಿ ಸಿಗ್ತಾ ಇರೋದು, ಮತ್ತು ನಮ್ಮ ಎಡಿಟಿಂಗ್ ಇದರಿಂದ ಅತ್ಯಂತ ಸುಲಭ ಆಗಿದೆ ಮತ್ತು ಕ್ಷಿಪ್ರನೂ ಆಗಿದೆ. ಬನ್ನಿ ಮುಂದಿನ ಒಂದು ಕಂಟ್ರೋಲ್ ಐ ಅನ್ನೋ ಒಂದು ಕೀ ಕಾಂಬಿನೇಷನ್. ಕಂಟ್ರೋಲ್ ಐ ಕೀ ಕಾಂಬಿನೇಷನ್ ಏನ್ ಮಾಡುತ್ತೆ? ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಫಾರ್ಮ್ಯಾಟಿಂಗ್ ಅಲ್ಲಿ 3 ರೀತಿಯ ಅಂಶಗಳು, ಬೋಲ್ಡ್, ಇಟಾಲಿಕ್ ಮತ್ತು ಅಂಡರ್ಲೈನ್. ಬೋಲ್ಡ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ತೀವಿ, ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡ್ತೀವಿ, ಅಥವಾ ಪೇಜ್ ನ ಸೆಲೆಕ್ಟ್ ಮಾಡ್ತೀವಿ. ಕಂಟ್ರೋಲ್ ಬಿ ಅಂತ ಕೊಟ್ಟ ತಕ್ಷಣ ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ಪೂರ್ತಿ ಬೋಲ್ಡ್ ಆಗುತ್ತೆ. ಹಾಗೇನೆ ಕಂಟ್ರೋಲ್ ಐ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ಎಲ್ಲ ಇಟಾಲಿಸೈಸ್ಡ್ ಆಗತ್ತೆ. ಇಟಾಲಿಸೈಸ್ ಅಂದ್ರೆ ಸ್ವಲ್ಪ ಒಂದು ಏನಿಲ್ಲ ಅಂದ್ರೂ 15-20 ಡಿಗ್ರಿ ಬಲಗಡೆಗೆ ಅಕ್ಷರಗಳು ವಾಲತ್ತೆ. ಅದಕ್ಕೆ ಒಂದು ಉದಾಹರಣೆ ಇಲ್ಲಿದೆ. ಇಲ್ಲಿ ಒರಿಜಿನಲ್ ಮೇಲ್ಗಡೆ ಕಾಣಿಸುವಂಥದ್ದು ದಿಸ್ ಇಸ್ ಎ ಟೆಸ್ಟ್ ಅನ್ನೋದು, ಮತ್ತು ಇಲ್ಲಿ ಬಲಗಡೆಗೆ ನಮ್ಮ ಸ್ಕ್ರೀನ್ ನ ಬಲಗಡೆಗೆ ಕಾಣಿಸುವಂಥದ್ದು ಇಟಾಲಿಸೈಸ್ಡ್ ವರ್ಡ್ಸ್. ಇದು ಕಂಟ್ರೋಲ್ ಐ ಕಾಂಬಿನೇಷನ್ ನ ಒಂದು ಮಹತ್ವ ಮತ್ತು ಉತ್ತರ. ಹಾಗೆ ಕಂಟ್ರೋಲ್ ಜೆ ಏನ್ ಮಾಡುತ್ತೆ? ನಮ್ಮ ಮುಂದಿನ ಪ್ರಶ್ನೆ ಕಂಟ್ರೋಲ್ ಜೆ. ಇಟಾಲಿಸೈಸ್ ದಿ ಟೆಕ್ಸ್ಟ್ ಲೈನ್ ಪ್ಯಾರಾಗ್ರಾಫ್ ಅಂತ ಇದೆ, ಆದ್ರೆ ಇದು ಇಟಾಲಿಸೈಸ್ ಮಾಡುವಂಥದ್ದಲ್ಲ, ಜಸ್ಟಿಫಿಕೇಶನ್ ಮಾಡುವಂಥದ್ದು. ಏನ್ ಜಸ್ಟಿಫಿಕೇಶನ್ ಅಂದ್ರೆ, ಇಲ್ಲಿ ಮುಂದಿನ ಒಂದು ಸ್ಲೈಡ್ ಅಲ್ಲಿ ನಿಮಗೆ ಕಾಣುತ್ತೆ, ಮೇಲ್ಗಡೆ ಕಪ್ಪು ಬಣ್ಣದಲ್ಲಿ ಕೊಟ್ಟಿರುವಂತ ಒಂದು ಪ್ಯಾರಾಗ್ರಾಫು ಅಬ್ರಪ್ಟ್ ಆಗಿ ಒಂದೊಂದು ಲೈನು ಒಂದೊಂದು ಕಡೆ ಎಂಡ್ ಆಗ್ತಾ ಇದೆ. ಆದ್ರೆ ಅದೇ ಪ್ಯಾರಾಗ್ರಾಫ್ ನ ರೆಡ್ ಅಲ್ಲಿ ಕೊಟ್ಟಿರೋದು ನೀವು ಗಮನಿಸಿದ್ರೆ ಲೆಫ್ಟ್ ಅಲ್ಲಿ ಯಾವ ರೀತಿ ಎಂಡ್ ಆಗಿದೆಯೋ ರೈಟ್ ಸೈಡ್ ಅಲ್ಲೂ ಸಹ
ಒಂದು ಕರಾರುವಕ್ಕಾಗಿ ಪಕ್ಕಾ ಎಂಡ್ ಆಗಿರೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇದು ಜಸ್ಟಿಫಿಕೇಶನ್. ಕಂಟ್ರೋಲ್ ಜೆ ಅಂತ ಕೊಟ್ಟ ತಕ್ಷಣ ಇದು ಜಸ್ಟಿಫಿಕೇಶನ್ ಆಗಿ ಎರಡೂ ಕಡೆಗೆ ಪಕ್ಕಾ ಕುತ್ಕೊಳ್ಳುತ್ತೆ. ನಮ್ಮ ಅನೇಕ ಬುಕ್ಗಳಲ್ಲಿ ಈ ಜಸ್ಟಿಫೈಡ್ ಫಾರ್ಮ್ಯಾಟ್ನ ನಾವು ನೋಡ್ತೀವಿ. ನೀವು 99 ಭಾಗ ಪುಸ್ತಕಗಳಲ್ಲಿ ಕಾಣುವಂಥದ್ದು ಇಂಥ ಜಸ್ಟಿಫಿಕೇಶನ್ ಫಾರ್ಮ್ಯಾಟ್ಸ್. ಕೆಲವುದರಲ್ಲಿ ಮಾತ್ರ ಕಂಟ್ರೋಲ್ ಎಲ್ ಅಂದ್ರೆ ಲೆಫ್ಟ್ ಜಸ್ಟಿಫಿಕೇಶನ್ ಇರುತ್ತೆ. ಸ್ನೇಹಿತರೆ ಬನ್ನಿ, ಮುಂದಿನ ಪ್ರಶ್ನೆ ಕಂಟ್ರೋಲ್ ಕೆ. ಈ ಕಂಟ್ರೋಲ್ ಕೆ ಏನ್ ಕೆಲಸ ಮಾಡುತ್ತೆ? ಕ್ರಿಯೇಟ್ಸ್ ಹೈಪರ್ ಲಿಂಕ್. ಏನಿದು ಹೈಪರ್ ಲಿಂಕ್ ಅಂದ್ರೆ, ಉದಾಹರಣೆಗೆ ನಾವು ಟೆಕ್ಸ್ಟ್ ನ ಟೈಪ್ ಮಾಡಾದ ಮೇಲೆ ಆ ಟೆಕ್ಸ್ಟ್ ನ ಕ್ಲಿಕ್ ಮಾಡಿದ ತಕ್ಷಣ ಅದು ನಮ್ಮನ್ನ ಯಾವ್ದಾದ್ರು ಒಂದು ವೆಬ್ ಪೇಜ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ನೀವು ಬಯಸ್ತೀರಾ ಅಂತ ಅನ್ಕೊಳ್ಳಿ. ಅದಕ್ಕೆ ನಾವೇನ್ ಮಾಡ್ಬೋದು, ಒಂದು ಹೈಪರ್ ಲಿಂಕ್ ಸೆಟ್ ಮಾಡಬಹುದು. ಹೆಂಗ್ ಸೆಟ್ ಮಾಡೋದು ಅಂತಂದ್ರೆ, ಇಲ್ಲಿದೆ ನೋಡಿ, ಸಾಧನಾ ಯೂಟ್ಯೂಬ್ ಚಾನಲ್ ಅನ್ನೋ ಒಂದು ಟೆಕ್ಸ್ಟ್ ನ ನಾನು ಟೈಪ್ ಮಾಡಿದ್ದೀನಿ. ಆ ಟೈಪ್ ನ ಸೆಲೆಕ್ಷನ್ ಮಾಡ್ಕೋತೀನಿ. ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಕೆ ಅಂತ ಟೈಪ್ ಮಾಡ್ತೀನಿ. ಆಗ ನನಗೊಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದ್ರ ಮೂಲಕ ನಾನು ನ್ಯಾವಿಗೇಟ್ ಮಾಡಿಕೊಂಡು ಅದಕ್ಕೆ ಸಾಧನಾ ಚಾನೆಲ್ನ ಓಪನ್ ಮಾಡಿ ಅದಕ್ಕೆ ಲಿಂಕ್ ನಾನು ಕನೆಕ್ಟ್ ಮಾಡಿಬಿಟ್ಟೆ ಅಂತಂದ್ರೆ, ನೀವು MS ವರ್ಡ್ ಅಲ್ಲಿ ಟೈಪ್ ಮಾಡೋವಾಗ, ಮುಂದೆ ಬಳಸೋವಾಗ ಕಂಟ್ರೋಲ್ ಹಿಡ್ಕೊಂಡು ಈ ಒಂದು ಪದದ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ಇದು ನೇರವಾಗಿ ಸಾಧನಾ ಯೂಟ್ಯೂಬ್ ಚಾನೆಲ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅಂದ್ರೆ ಈಗಾಗಲೇ ನಾವೇನ್ ಮಾಡಿರ್ಬೇಕು, ಆ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ ಆ ಟೆಕ್ಸ್ಟ್ಗೆ ಬ್ಯಾಕ್ ಗ್ರೌಂಡ್ ಇಂದ ಈ ಸಾಧನಾ ಯೂಟ್ಯೂಬ್ ನ URL ನ ಅದಕ್ಕೆ ಅಡ್ಜಸ್ಟ್ ಮಾಡಿರ್ಬೇಕು, ಲಿಂಕ್ ಮಾಡಿರ್ಬೇಕು. ಆಗ ಅದು ಹೈಪರ್ ಲಿಂಕ್ ಅಂತ ಕರಿತೀವಿ. ಇದನ್ನ ನಾವು ಹೈಪರ್ ಲಿಂಕ್ ಅಂತ ಕರೆಯುವಂಥದ್ದು. ಈಗಾಗಲೇ ನೀವು ಕಂಪ್ಯೂಟರ್ಗಳಲ್ಲಿ ನೋಡುವಾಗ ಈ ತರ ಬ್ಲೂ ವರ್ಡ್ಸ್ ಇದ್ರೆ ಅದ್ರ ಮೇಲೆ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನ ನಾವು ಹೈಪರ್ ಲಿಂಕ್ ಅಂತ ಕರೆಯೋದು. ಈ ಹೈಪರ್ ಲಿಂಕ್ ನ ನಾವು ಕಂಟ್ರೋಲ್ ಕೆ ಪ್ರೆಸ್ ಮಾಡೋದ್ರ ಮೂಲಕ ನಾವು ನಮ್ಮ ಡಾಕ್ಯುಮೆಂಟ್ಗಳಲ್ಲೂ ಸಹ ಅಳವಡಿಸ್ಕೋಬಹುದಾಗಿದೆ. ಬನ್ನಿ, ಮುಂದಿನ ಒಂದು ಕೀ ಕಾಂಬಿನೇಷನ್ ಕಂಟ್ರೋಲ್ ಎಲ್. ಕಂಟ್ರೋಲ್ ಎಲ್ ಏನ್ ಮಾಡುತ್ತೆ? ಲೆಫ್ಟ್ ಇಂಡೆಂಟ್ಸ್ ದಿ ಟೆಕ್ಸ್ಟ್ ಆರ್ ಪ್ಯಾರಾಗ್ರಾಫ್. ನಾರ್ಮಲಿ ಕಂಟ್ರೋಲ್ ಎಲ್ ಅಂದ್ರೆ ಲೆಫ್ಟ್ ಅಲ್ಲೇ ಅದು ಅಲೈನ್ಮೆಂಟ್ ಆಗಿರುತ್ತೆ ಡಿಫಾಲ್ಟ್ ಆಗಿ. ಆದ್ರೆ ಕೆಲವೊಮ್ಮೆ ಅದು ನಮಗೆ ಬೇಡ, ಬೇರೆ ಜಸ್ಟಿಫಿಕೇಶನ್ ಬೇಡ ಅಂತಂದ್ರೆ, ಬೇರೆ ಫಾರ್ಮ್ಯಾಟ್ಗಳು ಬೇಡ ಅಂತಂದ್ರೆ ಕಂಟ್ರೋಲ್ ಎಲ್ಗೆ ವಾಪಸ್ ತರಬಹುದು. ಉದಾಹರಣೆಗೆ ಕಂಟ್ರೋಲ್ ಜೆ ಅಂತ ಮಾಡಿದ್ದೆ, ಕಂಟ್ರೋಲ್ ಜೆ ಅಥವಾ ಕಂಟ್ರೋಲ್ ಇ ಸೆಂಟ್ರಲ್ ಅಲೈನ್ಮೆಂಟ್ ಮಾಡಿದ್ದೆ. ಇವಾಗ ನನಗೆ ಅದು ವಾಪಸ್ ಬೇಡ, ಲೆಫ್ಟ್ಗೆ ಬೇಕು ಅಂತ ಬರೋವಾಗ ಕಂಟ್ರೋಲ್ ಎಲ್ ಅಂತ ಕೊಟ್ರೆ ಅದು ಲೆಫ್ಟ್ ಅಲೈನ್ಮೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಲೆಫ್ಟ್ ಅಲೈನ್ಮೆಂಟ್ಗೆ ಒಂದು ಉದಾಹರಣೆ. ರೈಟ್ ಸೈಡು ಅಬ್ರಪ್ಟ್ ಆಗಿ ಎಂಡ್ ಆಗಿರುವಂತ ಲೈನ್ಸ್ ನ ನೋಡಿ, ಲೆಫ್ಟ್ ಸೈಡು ಕರೆಕ್ಟ್ ಆಗಿ ಒಂದೇ ಲೈನ್ ಅಲ್ಲಿ ಇರುವಂತ ಲೈನ್ಗಳನ್ನ ನೋಡಿ. ಇದು ಕಂಟ್ರೋಲ್ ಎಲ್ ಮಾಡುವಂತ ಕೆಲಸ. ನಮ್ಮ ಮುಂದಿನ ಒಂದು ಕಂಟ್ರೋಲ್ ಎಂ ಅನ್ನೋ ಒಂದು ಶಾರ್ಟ್ ಕಟ್ ಕೀ ನೋಡೋಣ. ಒಂದು ಪ್ಯಾರಾಗ್ರಾಫ್ ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಎಂ ಅಂತ ಕೊಟ್ರೆ ಅದು ಇಂಡೆಂಟ್ಗಳನ್ನ ಚೇಂಜ್ ಮಾಡುತ್ತೆ. ಏನಿದು ಇಂಡೆಂಟ್ ಅಂದ್ರೆ, ನಿಮ್ಗೆ ಇದನ್ನ ಒಂದು ಚಿತ್ರದ ಮೂಲಕ ವಿವರಿಸಬೇಕು. ಇಲ್ಲಿ ಸಾಧನಾ ಯೂಟ್ಯೂಬ್ ಚಾನೆಲ್ ಅನ್ನೋದನ್ನ ನೀವು ಗಮನಿಸಿದ್ದಾದ್ರೆ ಅದು ಎಲ್ಲಿಂದ ಪ್ರಾರಂಭ ಆಗಿದೆ ಅನ್ನೋ ಒಂದು ಇಂಡೆಂಟು ನಿಮಗೆ ರೂಲರ್ ಅಲ್ಲಿ ಮೇಲೆ ಕಾಣಿಸುತ್ತೆ. ಅದನ್ನ ನಾವು ಸರ್ಕಲ್ ಮಾಡಿದೀವಿ. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಕಂಟ್ರೋಲ್ ಎಂ ಅಂತ ಹೊಡೆದ ತಕ್ಷಣ ಅದೇನಾಯ್ತು ನೋಡಿ, ಎರಡನೇ ಚಿತ್ರದಲ್ಲಿ ಒಂದು 2 ವೃತ್ತಗಳನ್ನ ಕಾಣಬಹುದು ನೀವು. ದೊಡ್ಡ ವೃತ್ತ ಈಗ ಶುರುವಾಗಿರೋ ಇಂಡೆಂಟ್, ಚಿಕ್ಕ ವೃತ್ತ ಈ ಹಿಂದಿನ ಚಿತ್ರದಲ್ಲಿ ಪ್ರಾರಂಭ ಆದಂತಹ ಇಂಡೆಂಟ್. ಹೀಗೆ ಕಂಟ್ರೋಲ್ ಎಂ ಅಂತ ಹೊಡೆದ ತಕ್ಷಣ ಒಂದು ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡಿ ಆ ಪ್ಯಾರಾಗ್ರಾಫ್ ನ ನಾವು ಇಂಡೆಂಟಿಫಿಕೇಶನ್ ಮಾಡ್ಕೋಬಹುದು, ಎಲ್ಲಿಗೆ ಬೇಕೋ ಅಲ್ಲಿಗೆ ಸರಿಯಾಗಿ ಕೂಡಿಸ್ಕೋಬಹುದು. ಕೆಲವೊಮ್ಮೆ ರನ್ನಿಂಗ್ ಟೆಕ್ಸ್ಟ್ ಆದ್ಮೇಲೆ ಒಂದು ಪ್ಯಾರಾಗ್ರಾಫ್ ನ ಒಂದು ಟ್ಯಾಬ್ ಅಥವಾ 2 ಟ್ಯಾಬ್ ಸ್ಪೇಸ್ ನಲ್ಲಿ ಕೂಡಿಸ್ಬೇಕಾಗತ್ತೆ. ಆಗ ನಾವು ಆ ಇಡೀ ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಎಂ ಅಂತ ಹೊಡೆದಿದ್ದಾದ್ರೆ ಅದನ್ನ ಒಂದು ಪ್ಯಾರಾಗ್ರಾಫ್ಗೆ ಕೂಡಿಸಬಹುದು. ಕಂಟ್ರೋಲ್ ಇ ಅಂತಾದ್ರೂ ಹೊಡಿರಿ ಅಥವಾ ಕಂಟ್ರೋಲ್ ಜೆ ಅಂತ ಹೊಡೆದ್ಬಿಟ್ಟು ಅದನ್ನ ಜಸ್ಟಿಫಿಕೇಶನ್ ಮಾಡಿ ಕರೆಕ್ಟ್ ಆಗಿ ಮಧ್ಯದಲ್ಲಿ ಕೂಡಿಸಬಹುದು. ಇದೆಲ್ಲ ನಮಗೆ ವರ್ಡ್ ಅಲ್ಲಿ ಸಿಗುವಂತ ಆಪ್ಷನ್ಸ್. ಸ್ನೇಹಿತರೆ, ಮುಂದಿನ ಒಂದು ಕೀ ಕಾಂಬಿನೇಷನ್ ಕಂಟ್ರೋಲ್ ಎನ್. ಈ ಕಂಟ್ರೋಲ್ ಎನ್ ಏನ್ ಕೆಲಸ ಮಾಡುತ್ತೆ? ಎನ್ ಅಂದ್ರೆ ನ್ಯೂ ಅಂತ. ನ್ಯೂ ಡಾಕ್ ಅಥವಾ ನ್ಯೂ ಸ್ಪ್ರೆಡ್ ಶೀಟ್ ಅಥವಾ ನ್ಯೂ PPT ಅಥವಾ ನ್ಯೂ ವಿಂಡೋ.
ನೀವು ಇಂಟರ್ನೆಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಕ್ರೋಮ್ ಅಥವಾ ಮೊಜಿಲಾ ಫೈರ್ ಫಾಕ್ಸ್ ಯಾವ್ದ್ರಲ್ಲೇ ಕೆಲಸ ಮಾಡ್ತಾ ಇರ್ತೀರಾ, ನೀವು ಇದ್ದಕ್ಕಿದ್ದಂಗೆ ಕಂಟ್ರೋಲ್ ಎನ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ಪಕ್ಕದಲ್ಲಿ ಇನ್ನೊಂದು ಹೊಸ ವೆಬ್ ಪೇಜ್ ಓಪನ್ ಆಗುತ್ತೆ, ಅಥವಾ ಇನ್ನೊಂದು ಟ್ಯಾಬ್ ಮೂಲಕ ಒಂದು ಹೊಸ ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜ್ ಅಲ್ಲಿ ನೀವು ಬೇರೆ ಸರ್ಚಿಂಗ್ ಕೆಲಸಗಳನ್ನು ಅಥವಾ ಬೇರೆ ಯಾವುದೋ ವೆಬ್ಸೈಟ್ಗೆ ಹೋಗುವಂಥದ್ದನ್ನ ಮಾಡಬಹುದು. ಅಥವಾ ವರ್ಡ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಒಂದು ಫೈಲ್ ಆಯ್ತು, ಈಗ ನಂತರ ನಿಮ್ಗೆ ಒಂದು ಹೊಸ ಫೈಲ್ ಬೇಕಾಗಿದೆ, ಆಗ ಫೈಲು ನ್ಯೂ ಅಂತ ತಗೊಳ್ಳೋದ್ರ ಬದಲು ಕಂಟ್ರೋಲ್ ಎನ್ ಅಂತ ಕೊಟ್ಟ ತಕ್ಷಣ ಅಲ್ಲೊಂದು ಹೊಸ ಫೈಲ್ ಓಪನ್ ಆಗ್ಬಿಡುತ್ತೆ. ನೀವು ಅದನ್ನ ಬರಿತಾ ಹೋಗ್ಬೋದು ಮತ್ತು ಸೇವ್ ಮಾಡೋದನ್ನ ಮರಿಬೇಡಿ. ಸೇವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಮುಂದೆ ನಿಮಗೆ ಒಂದು ಶಾರ್ಟ್ಕಟ್ ಕೀ ಕಾಂಬಿನೇಷನ್ ಅಲ್ಲಿ ಹೇಳ್ತೀನಿ. ಇದು ಕಂಟ್ರೋಲ್ ಎನ್ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ದು. ಇದು ಡಾಕ್ಯುಮೆಂಟ್ಗೂ ಅನ್ವಯಿಸುತ್ತೆ, ಸ್ಪ್ರೆಡ್ ಶೀಟ್ಗಳಿಗೂ ಅನ್ವಯಿಸುತ್ತೆ, PPTಗೆ ಅನ್ವಯಿಸುತ್ತೆ. PPTಗೆ ನೀವು ಕಂಟ್ರೋಲ್ ಎನ್ ಅಂತ ಕೊಟ್ಟ ತಕ್ಷಣ ಒಂದು ಹೊಸ ಸ್ಲೈಡೇ ಬಂದ್ಬಿಡುತ್ತೆ. ಮತ್ತು ವಿಂಡೋಸ್ನ ಯಾವುದೇ ಒಂದು ಅಪ್ಲಿಕೇಶನ್ಗೂ ಸಹ ಇದು ಅನ್ವಯಿಸುತ್ತೆ. ನಂತರದ ಕೀ ಕಾಂಬಿನೇಷನ್ ಕಂಟ್ರೋಲ್ ಓ ಅಂದ್ರೆ ಓಪನ್ಸ್ ಡಾಕ್ಯುಮೆಂಟ್ ಅಂತ ಅರ್ಥ. ಈಗ ನೀವು ಯಾವುದೋ ಒಂದು ಡಾಕ್ಯುಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಹೊಸ ಡಾಕ್ಯುಮೆಂಟ್ ಬೇಕಾಗಿದೆ, ಈಗಾಗಲೇ ಸೇವ್ ಮಾಡಿರುವಂಥ ಡಾಕ್ಯುಮೆಂಟ್ ಬೇಕಾಗಿದೆ. ಆ ಡಾಕ್ಯುಮೆಂಟ್ನ ನೀವು ಓಪನ್ ಮಾಡಬೇಕು. ನೀವೇನು ಮಾಡಬೇಕು, ಫೈಲಲ್ಲಿ ಹೋಗಿ ಓಪನ್ ಮಾಡಿ ಆಮೇಲೆ ಫೋಲ್ಡರ್ ಇಂದ ಓಪನ್ ಮಾಡಿ ತರಬೇಕು. ಅದರ ಬದಲಾಗಿ ಕಂಟ್ರೋಲ್ ಓ ಅಂತ ಕೊಟ್ಟ ತಕ್ಷಣ ಡೈರೆಕ್ಟ್ ಆಗಿ ನಿಮ್ಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸ್ ಅಲ್ಲಿ ನೀವೇನ್ ಮಾಡ್ಬೋದು, ಆ ಫೈಲ್ನ ಲೊಕೇಶನ್ ಚೂಸ್ ಮಾಡಿ ಆ ಫೈಲ್ನ ಓಪನ್ ಮಾಡಬಹುದು. ಇದು ಡಾಕ್ಯುಮೆಂಟ್ಗೂ ಅಪ್ಲೈ ಆಗುತ್ತೆ, ಸ್ಪ್ರೆಡ್ ಶೀಟ್ಸ್ಗೆ ಅಪ್ಲೈ ಆಗುತ್ತೆ, ಪವರ್ ಪಾಯಿಂಟ್ಗೂ ಅಪ್ಲೈ ಆಗುತ್ತೆ. ನಮ್ಮ ಮುಂದಿನ ಕೀ ಕಾಂಬಿನೇಷನ್ ಕಂಟ್ರೋಲ್ ಪಿ. ನಿಮ್ಮ ಹತ್ರ ಪ್ರಿಂಟರ್ ಇದ್ದು ನೀವು ಡಾಕ್ಯುಮೆಂಟ್ ಅಥವಾ ಯಾವುದೇ ತರಹದ ಒಂದು ಫೈಲ್ನ ಪ್ರಿಂಟ್ ಮಾಡಬೇಕು ಅಂತಿದ್ರೆ, ಅಲ್ಲಿ ಆ ಡಾಕ್ಯುಮೆಂಟ್ ಅಥವಾ ಸ್ಪ್ರೆಡ್ ಶೀಟ್ ಅಥವಾ PDF ಯಾವುದಾದ್ರೂ ಸರಿ, ಯಾವುದಾದ್ರೂ ಇಮೇಜ್ ನೀವು ಓಪನ್ ಮಾಡಿ ಕಂಟ್ರೋಲ್ ಪಿ ಅಂತ ಕೊಟ್ಟ ತಕ್ಷಣ ಅದು ನಿಮ್ಮನ್ನ ಪ್ರಿಂಟ್ ಏರಿಯಾಗೆ ಕರ್ಕೊಂಡು ಹೋಗುತ್ತೆ. ಸೊ ಪ್ರಿಂಟ್ ಏರಿಯಾದಲ್ಲಿ ಏನೇನು ಮಾಡಬೇಕು ಅವೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ವಿವರವಾಗಿ ತಿಳಿಸ್ತೀವಿ. ಆದರೆ ಕಂಟ್ರೋಲ್ ಪಿ ಏನು ಮಾಡುತ್ತೆ, ನಮಗೆ ಪ್ರಿಂಟ್ಗೆ ಇನೇಬಲ್ ಮಾಡುತ್ತೆ. ಕಂಟ್ರೋಲ್ ಪಿ ಅಂತ ಕೊಟ್ಟು ಇಡೀ ಡಾಕ್ಯುಮೆಂಟ್ನಾದ್ರೂ ಪ್ರಿಂಟ್ ಮಾಡ್ಬೋದು, ಸೆಲೆಕ್ಟ್ ಮಾಡಿರೋ ಅಷ್ಟನ್ನೇ ಪ್ರಿಂಟ್ ಮಾಡ್ಬೋದು, ಚಾರ್ಟ್ ಪ್ರಿಂಟ್ ಮಾಡ್ಬೋದು, ಅಥವಾ ಟೇಬಲ್ ಪ್ರಿಂಟ್ ಮಾಡಬಹುದು, ಅಥವಾ ಇಮೇಜಸ್ ಸಹ ಪ್ರಿಂಟ್ ಮಾಡಬಹುದು. ಹಾಗಾಗಿ ಕಂಟ್ರೋಲ್ ಪಿ ಪ್ರಿಂಟ್ ಮಾಡೋದಿಕ್ಕೆ ನಮಗೆ ಅನುಕೂಲ ಮಾಡಿಕೊಡುವಂಥದ್ದು. ಬೆಂಗಳೂರಲ್ಲಿ ಒಂದು ಅಂಗಡಿನೇ ಇದೆ, ಪ್ರಿಂಟಿಂಗ್ ಪ್ರೆಸ್ ಅಂಗಡಿ. ಅದು ಆ ಅಂಗಡಿ ಹೆಸರೇ ಕಂಟ್ರೋಲ್ ಪಿ ಅಂತ. ಸ್ನೇಹಿತರೆ, ಇದಿಷ್ಟು ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗಿದ್ದಂಥ ಕೆಲವು ಕೀ ಕಾಂಬಿನೇಷನ್ಸು. ಇನ್ನೂ ಈ ರೀತಿಯ ಕೀ ಕಾಂಬಿನೇಷನ್ಸು ಹೇರಳವಾಗಿದೆ. ಎಲ್ಲವನ್ನೂ ಸಹ ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ. ಅಲ್ಲಿವರೆಗೂ ನಿರೀಕ್ಷಿಸ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.